ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಅಡಿಗೆ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ದಾರೆ, ನಮಗೆ SLCಯಲ್ಲಿ 80ಕ್ಕೆ 80 ಅಂಕ ಅಥವಾ ಕನ್ನಡ ವಿಷಯ ಅಥವಾ ಇಂಗ್ಲೀಷ್ ವಿಷಯ 100ಕ್ಕೆ 100 ಅಂಕ ಯಾವ ರೀತಿ ಪಡೆಯೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಟಿಪ್ಸ್ನ ಕೊಡ್ತೀನಿ. ಆ ಒಂದು ಟಿಪ್ಸು ನೋಡ್ಕೊಂಡಿದ್ರೆ ಸಾಕು, ನಿಮಗೆ ಗೊತ್ತಿದ್ರೆ ಸಾಕು, 80ಕ್ಕೆ 80 ಅಂಕ ಖಂಡಿತವಾಗಿ ಪಡೆದೇ ಬಿಡ್ತೀರಾ. ಸೊ ಆದ್ದರಿಂದ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೆ ನೋಡಿ. ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, SLC ಒಂದೇ ಬಾರಿ ಇರೋದು, ಚೆನ್ನಾಗಿ ರಿಸಲ್ಟ್ ಮಾಡ್ಕೊಳ್ಳಿ. ಸೊ ಕೊನೆವರೆಗೆ ನೋಡಿ. ಬನ್ನಿ, ಲೇಟ್ ಮಾಡಬೇಡ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವೊಂದು ಸಣ್ಣ ಕೆಲಸ ಮಾಡಬೇಕು. ಅದೇನಂತ ಅಂದರೆ, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರ್ಯಾದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗಂತಂದರೆ ನಿಮಗೆ ಅನುಲೇಸನ್ಗೆ ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಕ್ವಶನ್ ಪೇಪರ್ಸು PDF ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸು ಸೊ ಎಲ್ಲ ಕೂಡ ಯೂಸ್ ಮಾಡ್ಕೊಳ್ಳಿ, ಆಯಿತಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ತಪ್ಪದೇ ಮಾಡ್ಕೊಳ್ಳಿ. ನೀವು ಮಾಡಿಲ್ಲ ಅಂದರೆ ಮತ್ತೆ ವಿಡಿಯೋದ್ರೆ ಸಿಗೋದಿಲ್ಲ. ಸೊ ಮಾಡಿದ್ರೆ ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಲೈಕಿಂದ ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟು ಕೊಡೋಕ್ಕಿದ್ರೆ ಸಹಾಯ ಆಗ್ತದೆ. ಸೊ ಒಂದಾದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಒಬ್ಬರಾದರೂ ಶೇರ್ ಮಾಡಿ SLC ಅವರಿಗೆ. ಸೊ ಬನ್ನಿ, ಲೇಟ್ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನೀವು ಯಾವ ರೀತಿ SLCಯಲ್ಲಿ 80ಕ್ಕೆ 80 ಪಡೆಯೋದು ಅಂತ ಹೇಳ್ತೀನಿ ನೋಡಿ. ನೀವು ಅದಕ್ಕಿಂತ ಕೆಲವೊಂದಿಷ್ಟು ಕೆಲಸ ಮಾಡಬೇಕು. ಸೊ ಓದೋದು ಮಾತ್ರ ಅಲ್ಲ, ಓದೋದ್ರ ಜೊತೆಗೆ ಮತ್ತೊಂದಿಷ್ಟು ಸ್ಮಾರ್ಟ್ ಸ್ಟಡಿನ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಬೇಕು, ಹೌದು, ಅದರ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು. ಇನ್ನು ಸ್ಮಾರ್ಟ್ ವರ್ಕ್ ಯಾವ ರೀತಿ ಅಂತ ಕೇಳ್ತೀರಿ ನೀವು. ತುಂಬ ಜನ ಓದೋದು ಎಕ್ಸಾಮ್ ಹಿಂದಿನ ದಿನಾನೇ, ಹೌದಲ್ವಾ. ಸೊ ಎಲ್ಲರೂ ಕೂಡ ಎಕ್ಸಾಮ್ ಹಿಂದಿನ ದಿನ ಓದ್ತೀರಾ. ವರ್ಷ ಪೂರ್ತಿ ಏನು ಓದಿದ್ರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಅರ್ಥ ಆಯ್ತಾ. ವರ್ಷ ಪೂರ್ತಿ ಏನು ಓದಿದ್ರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ ಹಿಂದಿನ ದಿನ ಯಾವ ರೀತಿ ಪ್ರಿಪೇರ್ ಆಗ್ತೀರಾ, ಯಾವ ರೀತಿ ಓದ್ಕೋತೀರಾ, ಅದು ಇಂಪಾರ್ಟೆಂಟು. ಯಾವ ರೀತಿ ಅಂತ ಅಂದರೆ, ಈಗ ವರ್ಷ ಪೂರ್ತಿ ಎಲ್ಲ ಓದಿದ್ದೀರಾ, ಆದರೆ ಎಕ್ಸಾಮ್ ಹಿಂದಿನ ದಿನನೇ ಚೆನ್ನಾಗಿ ಓದಿಲ್ಲ ಅಂದರೆ ಯಾವ ಆನ್ಸರು ನೆನಪಾಗೋದಿಲ್ಲ. ಸೊ ಎಕ್ಸಾಮ್ ಹಿಂದಿನ ಯಾವ ರೀತಿ ಓದಬೇಕಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಕೊನೆಯವ್ರಿಗೆ ನೋಡಿ. ಮತ್ತು ಅದ್ರ ಜೊತೆಗೆ ಈಗಾಗಲೇ ನಿಮಗೆ 4 ಮಾದರಿ ಪ್ರಶ್ನೆ ಬಿಟ್ಟಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಮಾಡೆಲ್ ಪೇಪರ್ನ ಬಿಟ್ಟಿದ್ದಾರೆ. ಅವನ್ನ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟು. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಯಾಕಂತಂದರೆ ಅವು ನಿಮಗಾಗಿ ಅಂತಲೇ ಬಿಟ್ಟಿದ್ದಾರೆ, ನಿಮ್ಮ ಪ್ರಿಪ್ರೇಷನ್ಗೋಸ್ಕರನೇ ಬಿಟ್ಟಿದ್ದಾರೆ. ಯಾವ ರೀತಿ ಅಂದರೆ, ಆ ಒಂದು 4 ಮಾದರಿ ಪ್ರಶ್ನೆ ನೋಡಿದಾದಲ್ಲಿ ನಿಮಗೆ ಕ್ವಶನ್ ಯಾವ ರೀತಿ ಬರ್ತಾವೆ ಅಂತ ಗೆಸ್ ಮಾಡ್ಬೋದು. ಅರ್ಥ ಆಯ್ತಾ. ಕ್ವಶನ್ ಯಾವ ರೀತಿ ಅಂದರೆ, ಈಗ ಯಾವ ಪಾಠದ ಮೇಲೆ ಎಷ್ಟು ಅಂಕಗಳಿಗೆ ಪ್ರಶ್ನೆ ಕೇಳಿದ್ದಾರೆ, ಸೊ ಅಷ್ಟೇ ಅಂಕಗಳಿಗೆ ನಿಮಗೆ ಕ್ವಶನ್ನ ಕೇಳ್ತಾರೆ ಅನ್ನೋ ಲೆಸನ್ನಲ್ಲಿ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಈಗ ನೋಡೋಣ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ. ನೋಡಿ, ಎಕ್ಸಾಮ್ ನಾಳೆ ಇದೆ ಅಂತ ಇಟ್ಕೊಳ್ಳಿ, 1 ಅಥವಾ 2 ದಿನ ಗ್ಯಾಪ್ ಇರ್ತದೆ. ಅವಾಗ ಏನು ಮಾಡ್ಬೇಕು ಅಂದರೆ, ಈಗಾಗಲೇ ನೀವು ಹಿಂದೆ ಯಾವೆಲ್ಲ ಓದಿದ್ದೀರಾ. ತುಂಬ ವಿದ್ಯಾರ್ಥಿ ಏನು ಮಾಡ್ತಾರೆ ಅಂದರೆ, ಬೇರೆ ಬೇರೆ ನೋಟ್ಸ್ ಓದ್ತಾರೆ ಎಕ್ಸಾಮ್ ಹಿಂದಿನ ದಿನ. ಆ ರೀತಿ ಮಾಡ್ಕೋಬೇಡಿ. ಯಾವುದಾದ್ರೂ ಒಂದು ನೋಟ್ಸನ್ನ ಪ್ರಿಪೇರ್ ಮಾಡಿ, ಒಂದೇ ನೋಟ್ಸನ್ನು ಓದಬೇಕು. ನೀವು ಬೇರೆ ಬೇರೆ ನೋಟ್ಸ್ ಓದಿದ್ರೆ ಏನಾಗ್ತದೆ ಅಂದರೆ, ಅಲ್ಲಿ ಆನ್ಸರ್ ಬೇರೆ ಇರ್ತದೆ, ಸ್ವಲ್ಪ ಡಿಫ್ರೆಂಟ್ ಇರ್ತದೆ, ಇಲ್ಲಿ ಬೇರೆ ಇರ್ತದೆ. ಬೇರೆ ಇರೋದ್ರಿಂದ ಅಲ್ಲಿ ನಿಮಗೆ ಏನಾಗ್ತದೆ ಅಂದರೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಎಕ್ಸಾಮ್ನಲ್ಲಿ ಯಾವ ಉತ್ತರ ಬರಲಿ ಅಂತ ಕನ್ಫ್ಯೂಸ್ ಆಗ್ತದೆ. ಸೊ ಮಾರ್ಕ್ಸನ್ನು ಕಳ್ಕೊತೀರ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಆದರೆ ಪ್ರಾಕ್ಟೀಸ್ ಆಗಿ ಮಾಡ್ಕೊಳ್ಳಿ. ನಾನು ಕೂಡ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ನ 80ಕ್ಕೆ 80 ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ನ ಹಾಕ್ತಾ ಇರ್ತೀನಿ. ಸೊ ಪ್ರತಿಯೊಂದು ವಿಡಿಯೋಗೆ 80 ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ 80ಕ್ಕೆ 80 ಅಂಕ ಯಾವ್ದು ಪಡೆದಂತ ಆ ವಿಡಿಯೋನ ಕಡ್ಡಾಯವಾಗಿ ನೋಡಲೇಬೇಕು. ಕಡ್ಡಾಯವಾಗಿ ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಮತ್ತು ಏನೊಂದು ಅಪ್ಡೇಟ್ ಏನಂದರೆ, ಈಗಾಗಲೇ ಮಾಡೆಲ್ ಪೇಪರ್ ಬಿಟ್ಟಿದ್ದಾರೆ, ಅವು ತುಂಬ ಜನಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅವನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೀನಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಡೌನ್ಲೋಡ್ ಮಾಡೋದಿನ ಅಂತ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮನ್ನ ಡೌಟ್ ಕ್ಲಿಯರ್ ಮಾಡ್ತೀನಿ ನೋಡಿ. ತುಂಬ ಜನ ಕೇಳ್ತಾ ಇದ್ದೀರಿ, ಕ್ವಶನ್ ಪೇಪರ್ ಈಸಿ ಇರುತ್ತಾ, ಹಾರ್ಡ್ ಇರುತ್ತಾ, ಮೀಡಿಯಮ್ ಇರುತ್ತಾ ಅಂತ. ನೋಡಿ, ಕ್ವಶನ್ ಪೇಪರು ಈಸಿನೂ ಇರಲ್ಲ, ಹಾರ್ಡು ಇರಲ್ಲ, ಮೀಡಿಯಮ್ ಇರಲ್ಲ. ತುಂಬಾ ಕ್ವಶನ್ ಪೇಪರು ಈಸಿ ಇರ್ತದೆ. ಅದರಲ್ಲಿ 20% ಮಾತ್ರ ಕಠಿಣ ಇರ್ತದೆ. ನಿಮ್ಮ ಕ್ವಶನ್ ಪೇಪರಲ್ಲಿ 20% ಮಾತ್ರ ಕಠಿಣ ಇರ್ತದೆ. ಇನ್ನು 80% ಮೀಡಿಯಮ್ ಮತ್ತು ಈಸಿ ಇರ್ತದೆ. ಅರ್ಥ ಆಯ್ತಾ. ಸುಲಭ ಮತ್ತು ಮಧ್ಯಮ ಇರ್ತದೆ. ಸೊ ಕ್ವಶನ್ ಪೇಪರ್ ತುಂಬಾ ಈಸಿ ಇರುತ್ತೆ. ನೀವು ಟೆನ್ಷನ್ ಬಿಟ್ಟು ಓದಿ, ಎಲ್ಲ ಕೂಡ ಬರೀರಿ. ಸೊ ಓಕೆ, ತುಂಬ ಜನ ಕೇಳ್ತಾ ಇದ್ದೀರಿ, ನನಗೆ ಮೆಸೇಜ್ ಮಾಡಿಬಿಟ್ಟು ಕೇಳ್ತಾ ಇದ್ದೀರಿ, ನಾವು ಓವನ್ ಆನ್ಸರ್ ಬರೆದ್ರೆ ನಡೆಯುತ್ತಾ ಅಂತ ಕೇಳ್ತಾ ಇದ್ದೀರಿ. ನೋಡಿ, ಓವನ್ ಆನ್ಸರ್ ಎಲ್ಲಿ ಬರಿಬೋದು ಅಂದರೆ, 2 ಮಾರ್ಕ್ಸಲ್ಲಿ ಬರೆಯೋಕ್ಕಾಗಲ್ಲ, ಒಂದು ವಾಕ್ಯದಲ್ಲಿ ಬರೆಯೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಡೆಫಿನೇಷನ್ನ ಕೇಳಿರ್ತಾರೆ. ಸೊ ಯಾವುದೋ ಒಂದು ವಾಕ್ಯವನ್ನು ಬರಿ ಅಂತ ಕೇಳಿರ್ತಾರೆ, ಎಂದರೇನು ಕೇಳಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಓನ್ ಆಗಿ ಬರೆಯೋಕೆ ಹೋಗಬೇಡಿ. ಆನ್ಸರ್ ಬಂದಿಲ್ಲ ಅಂದರೆ ಬರಿಬೋದು, ಬಂದರೆ ಓನ್ ಆಗಿ ಬರೀರಿ. ಇನ್ನೊಂದು ಪಾಯಿಂಟ್ ಏನಂದರೆ, ಲಾಂಗ್ ಆನ್ಸರ್ಸಲ್ಲಿ ನೀವು ಓನ್ ಆಗಿ ಬರಿಬೋದು. ಓನ್ ಆಗಿದ್ರೆ ಮೀನಿಂಗ್ ಸೇಮ್ ಇರಬೇಕು, ಆದರೆ ಬೇರೆ ಮೀನಿಂಗ್ ಇರಬಾರ್ದು. ಮೀನಿಂಗ್ ಸೇಮ್ ಇರಬೇಕು. ನಿಮ್ಮ ಓನ್ ವರ್ಡ್ಸಲ್ಲಿ ಬರೆದು ಕೂಡ ನಡೆಯುತ್ತೆ. ಅರ್ಥ ಆಯ್ತಾ. ಸೊ ಫಾರ್ ಎಕ್ಸಾಂಪಲು, ಈಗ ಯಾವುದೋ ಒಂದು ಕನ್ನಡ ಚಾಪ್ಟರ್ 1ನೇ ಚಾಪ್ಟರು ಒಂದು ಪದ್ಯ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಗೈಡಲ್ಲಿರೋ ಥರ ಅದನ್ನೇ ಬೈಪಟ್ ಹಾಕಿ ಬರೀಬೇಕಂತ ಇಲ್ಲ. ನಿಮಗೆ ಯಾವ ರೀತಿ ಅರ್ಥ ಆಗುತ್ತೆ ಅದೇ ರೀತಿ ಬರೆದು ಕೂಡ ನಿಮಗೆ ಲಾಂಗ್ ಆನ್ಸರ್ಸಲ್ಲಿ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ. ಸೊ ಇನ್ನು ತುಂಬ ಜನ ಕೇಳ್ತಾ ಇದ್ದೀರಿ, 80ಕ್ಕೆ 80 ಆಗಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಂತ ಕೇಳ್ತಾ ಇದ್ದೀರಿ. ನೋಡಿ, ಹಾರ್ಡ್ ವರ್ಕ್ ಅಂತೂ ಬೇಕೇ ಬೇಕು, ಆದರೆ ಎಕ್ಸಾಮ್ ಟೈಮಲ್ಲಿ ಸ್ಮಾರ್ಟ್ ವರ್ಕ್ನ ಮಾಡಬೇಕು. ಯಾವ ರೀತಿ ಅಂದರೆ, ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಸೊ ಎಂದರೇನು ಕ್ವಶನ್ ಕೇಳಿದಾರಾ, ಏಕೆ ಕೇಳಿದಾರಾ, ಲಾಂಗ್ ಆನ್ಸರ್ಸ್ ಕೇಳಿದಾರಾ, ಶಾರ್ಟ್ ಆನ್ಸರ್ ಕೇಳಿದಾರಾ. ಸೊ ಆ ರೀತಿ ನೋಡಿಕೊಂಡು ಪ್ರಿಪೇರ್ ಆಗಬೇಕು. ಮತ್ತು ಕಳೆದ ವರ್ಷಗಳ ಕ್ವಶನ್ ಪೇಪರ್ ನೋಡ್ಕೋಬೇಕು. ಆಯಿತಾ. ಕಳೆದ ವರ್ಷಗಳ ಪ್ರಿಪರೇಟರಿ ಎಕ್ಸಾಮು ಮತ್ತು ಮಾಡೆಲ್ ಪೇಪರ್ಸು ಮತ್ತು ಈ ವರ್ಷ ಮಾಡೆಲ್ ಪೇಪರ್ಸು ಎಲ್ಲ ಕೂಡ ನೋಡ್ಕೋಬೇಕು. ಅರ್ಥ ಆಯ್ತಾ.
ಮತ್ತು ಎಕ್ಸಾಮ್ ಹಿಂದಿನ ದಿನ ಮತ್ತೊಂದು ಪಾಯಿಂಟ್ ಏನಂದರೆ, ನೀವು ತುಂಬ ಟೆನ್ಷನ್ ಆಗ್ತೀರಾ. ನನಗೆ ಗೊತ್ತು ತುಂಬ ಟೆನ್ಷನ್ ಆಗ್ತೀರಾ. ಸೊ ಇದನ್ನು ಓದಲಾ ಅದನ್ನು ಓದಲಾ ಅಂತ ಮಾಡೋಕೆ ಹೋಗಬೇಡಿ. ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ಸೊ ಇಷ್ಟಕ್ಕೆ ನಾನು ಇಷ್ಟು ಟೈಮಿಗೆ ಇಷ್ಟನ್ನು ಪಾಠಗಳನ್ನ ಮುಗಿಸ್ತೀನಿ ಅಂತ ಹಾಕ್ಕೊಳ್ಳಿ. ನೀವು ಟೈಮ್ಗೆ ಹಾಕೋಕೆ ಹೋಗಬೇಡಿ, ಪಾಠಗಳನ್ನ ಹಾಕ್ಕೊಳ್ಳಿ. ಸೊ 4 ತಾಸಲ್ಲಿ ನಾನು 4 ಚಾಪ್ಟರ್ನ ಮುಗಿಸ್ತೀನಿ. ಸೊ ಈ ರೀತಿ ಹಾಕ್ಕೊಂಡು ಓದ್ಕೊಳ್ಳಿ. ಸೊ ಮಧ್ಯ ಬ್ರೇಕ್ ತೊಗೊಳ್ಳಿ, 5 ನಿಮಿಷ 10 ನಿಮಿಷ. ಫೋನ್ ಮಾತ್ರ ಯೂಸ್ ಮಾಡೋಕೆ ಹೋಗಬೇಡಿ. ಯೂಸ್ ಮಾಡಿ, ಇನ್ ಕೇಸ್ ನಿಮಗೆ ಓದೋಕ್ಕೆ ಹೆಲ್ಪ್ ಆಗ್ತಿದ್ರೆ ಮಾತ್ರ ಯೂಸ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇವನ್ನೆಲ್ಲ ಒಂದ್ಸಲ ಯೂಸ್ ಮಾಡೋಕೆ ಹೋಗಬೇಡಿ. ಸೊ ಅನಿವಾರ್ಯ ಇದ್ದರೆ ಯೂಸ್ ಮಾಡಿ, ಸಾಧ್ಯ ಆದಷ್ಟು ಅವಾಯ್ಡ್ ಆದರೆ ಮಾಡಿ. ಮತ್ತೊಂದು ಪಾಯಿಂಟ್ ಏನಂದರೆ, ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತ. ನೋಡಿ, ಈಗಲೇ ಚಾನಲ್ಲಿ ಪ್ರತಿಯೊಂದು 80 ಹಾಕಿರ್ತೀನಿ ವಿಡಿಯೋನ. ಸೊ ಅವನ್ನ ನೋಡ್ಕೊಳ್ಳಿ, ಎಲ್ಲ ಕೂಡ ಇಂಪಾರ್ಟೆಂಟು. ಮತ್ತು ಏನಂತ ಅಂದರೆ, ತುಂಬಾ ಡೌಟ್ಸ್ ಇವೆ ನಿಮ್ಮಲ್ಲಿ. ಆ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೊ ತಪ್ಪದೆ ಕಮೆಂಟ್ ಮಾಡಿ, ಏನಾದರೂ ಡೌಟ್ ಇಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಈಗ ನೋಡ್ತಾ ಹೋಗೋಣ, ಲೇಟ್ ಮಾಡಬೇಡ. ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಡೌನ್ ಮಾಡೋದಂತ. ಸೊ ಯಾಕಂದರೆ ಆ ಮಾಡಲ್ ಪೇಪರ್ಸು ತುಂಬ ಹೆಲ್ಪ್ ಆಗ್ತದೆ. ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ಅದೇ ಪ್ಯಾಟರ್ನ್ ಮೇಲೆ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ಅರ್ಥ ಆಯ್ತಾ? ಯಾವ ರೀತಿ ಅಂದರೆ, ಈಗ ಯಾವುದೇ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಲಿ, ಆ ಒಂದು ಮಾಡಲ್ ಪೇಪರ್ ಮೇಲೇ ಸೆಟ್ ಮಾಡ್ತಾರೆ. ಈಗ ನೋಡ್ತಾ ಹೋಗೋಣ ಯಾವ ರೀತಿ ಡೌನ್ ಮಾಡೋದು ಅಂತ. ಬೈ ನೋಡ್ತಾ ಹೋಗೋಣ. ಇಲ್ಲಿ ಸೈಡಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ, ಯಾವ ರೀತಿ ಡೌನ್ಲೋಡ್ ಮಾಡೋದು ಏನಂತ. ಸೊ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ, ಮತ್ತು ಸೈಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮೊದಲೇದಾಗಿ ನೀವು ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಗೂಗಲ್ ಕ್ರೋಮ್ ಇದ್ದರೆ ಓಪನ್ ಮಾಡ್ಕೊಳ್ಳಿ, ಯಾಕಂದರೆ ಅಲ್ಲಿ ಬೇಗ ಡೌನ್ಲೋಡ್ ಆಗ್ತವೆ. ಸೊ ಓಪನ್ ಮಾಡ್ಕೊಳ್ಳಿ, ಯಾವುದೇ ಇದ್ದರೆ ಒಂದು. ಅಲ್ಲಿ ಬಂದುಬಿಟ್ಟು KSEB.gov.in ಅಂತ ಸರ್ಚ್ ಮಾಡಬೇಕು. ಗ್ಯಾಪ್ ಕೊಟ್ಟು KSEAB.gov.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಫಸ್ಟ್ ಪೇಜ್ ಬರ್ತದೆ. ಅದರಲ್ಲಿ KSEB.gov.in ಅಂತ ಇರ್ತದೆ. ಅರ್ಥ ಆಯ್ತಾ? ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪೇಜ್ ಬರ್ತದೆ, ಅವರ ಒಂದು ಪೇಜ್ ಬರ್ತದೆ. ಅಂದರೆ ಗೌರ್ಮೆಂಟ್ ಅವರ ಪೇಜ್, ಇದು ಅಫಿಷಿಯಲ್ ಪೇಜು. ಅರ್ಥ ಆಯ್ತಾ? ಕ್ವಶನ್ ಪೇಪರ್ ಸೆಟ್ ಮಾಡೋರ ಅಫಿಷಿಯಲ್ ಪೇಜು. ಸೊ ಅಲ್ಲಿ ಲಾಸ್ಟಿಗೆ ಬರಬೇಕು, ನೀವು ಸ್ಕ್ರಾಲ್ ಮಾಡ್ತಾ ಲಾಸ್ಟಿಗೆ ಬರಬೇಕು. ಎಲ್ಲ ಬಾಕ್ಸ್ ಇರ್ತವೆ, ಲಾಸ್ಟಿಗೆ ಬರಬೇಕು. ಲಾಸ್ಟ್ನೇ ಬಾಕ್ಸು ಡಾಕ್ಯುಮೆಂಟ್ಸ್ ಅಂತ ಇರ್ತದೆ. ಸೊ ಕ್ಲಿಯರಾಗಿ ಕಾಣ್ತದೆ ಅನ್ಕೋತೀನಿ. ಡಾಕ್ಯುಮೆಂಟ್ಸ್ ಅಂತ ಇರ್ತದೆ. ಆ ಒಂದು ಡಾಕ್ಯುಮೆಂಟ್ಸ್ ಮೇಲೆ SLC ಅಂತ ಇರ್ತದೆ ಕೆಳಗಡೆ. ಆ SLC ಮೇಲೆ ಒತ್ತಿ. SLC ಮೇಲೆ ಒತ್ತಿದ ಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದಮೇಲೆ ಕ್ವಶನ್ ಪೇಪರ್ಸ್ ಅಂತ ಇರ್ತದೆ. ಅರ್ಥ ಆಯ್ತಾ? SLC ಒತ್ತಿದ ಮೇಲೆ ಮತ್ತೆ 4-5 ಟ್ಯಾಬ್ ಬರ್ತಾವಲ್ಲಿ. ಅಲ್ಲಿ SLC ಅಂತ ಇರ್ತದೆ, ಅದರ ಮೇಲೆ ಒತ್ತಿ. ಅಲ್ಲಿ ಬಂದ್ಬಿಟ್ಟು ನಂತರ ನಿಮಗೆ ಮಾಡಲ್ ಪೇಪರ್ ಅಂತ ಬರ್ತದೆ. ಎಲ್ಲನೂ ಒಂದೇ ಬರ್ತದೆ ನೋಡಿ, ಮಾಡಲ್ ಪೇಪರ್ಸ್ ಅಂತ ಇರ್ತದೆ. ಅದರ ಮೇಲೆ ಒತ್ತಿ. ಅದರ ಮೇಲೆ ಒತ್ತಿದ ಮೇಲೆ ಮತ್ತೆ 1, 2, 3, 4 ಮಾಡಲ್ ಪೇಪರ್ಸ್ 2025 ಅಂತ ಇರ್ತದೆ. ಅದರ ಮೇಲೆ ಒತ್ತಿ. ನಂತರ ನಿಮಗೆ ಇಲ್ಲಿ ಸ್ಕ್ರೀನ್ ಹಾಕಿರ್ತೀನಿ ನೋಡಿ, ಇದೇ ಬರ್ತದೆ. ಸೊ ಪ್ರತಿಯೊಂದು ಸಬ್ಜೆಕ್ಟ್ನ ಮಾಡಲ್ ಪೇಪರ್ ಬರ್ತವೆ. ಸೊ ಅವನ್ನ ಡೌನ್ ಮಾಡಬೇಕಂದ್ರೆ ಅಲ್ಲಿ ಸೈಡಿಗೆ ಬರಬೇಕು ನೀವು. ಸೈಡ್ಗೆ ಒಂದರಲ್ಲಿ ನೀಲಿ ಕಲರಲ್ಲಿ ಡೌನ್ಲೋಡ್ ಅಂತ ಇರ್ತದೆ. ಸೊ ಅದರ ಮೇಲೆ 01ಕ್ಕೆ ಕೋಡ್ ಇರ್ತದೆ. ಆ ಕೋಡ್ ನೀಲಿ ಕಲರ್ ಇರ್ತದೆ ನೋಡಿ, ಬ್ಲೂ ಕಲರ್ ಇರ್ತದೆ. ಅದರ ಮೇಲೆ ಒತ್ತಿದ್ರೆ ಸಾಕು, ನಿಮಗೆ PDF ಅಲ್ಲೇ ಡೌನ್ಲೋಡ್ ಆಗ್ತವೆ. ಸೊ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಸಬ್ಜೆಕ್ಟ್ ಕೋಡ್ ನೋಡ್ಕೊಳ್ಳಿ. ಹಾಲ್ ಟಿಕೆಟ್ ಕೊಟ್ಟಿರ್ತಾರಲ್ಲ, ಈಗಾಗಲೇ ಸಬ್ಜೆಕ್ಟಲ್ಲಿ ಕೋಡ್ ಇರ್ತದೆ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಕನ್ನಡ, ಇಂಗ್ಲೀಷು, ಪ್ರತಿಯೊಂದಕ್ಕೂ 4 ಮಾದರಿ ಪ್ರಶ್ನೆಗಳು ಬಿಟ್ಟಿದ್ದಾರೆ. 4 ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಮಾಡಲ್ ಪೇಪರ್ಸು. ಅಲ್ಲಿರೋ ತುಂಬ ಕ್ವಶನು ರಿಪೀಟ್ ಆಗೋ ಚಾನ್ಸಸ್ಸು ಇದೆ, ಆಗದೇನೂ ಇರ್ಬೋದು. ಆಲ್ಮೋಸ್ಟು ಬರ್ತವೆ ಕ್ವಶನು, ಆದರೆ ಪ್ಯಾಟರ್ನ್ ಮಾತ್ರ ಸೇಮ್ ನೋಡ್ಕೊಳ್ಳಿ. ಸೊ ಅಲ್ಲಿ ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ, ಸೊ ಅಷ್ಟನ್ನ ಓದ್ಕೊಳ್ಳಿ. ಸೊ ಅವೇ ಆದರೆ ಬರ್ತವೆ ನಿಮಗೆ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ. ಸೊ ಈ ರೀತಿ ಸ್ಮಾರ್ಟ್ ಸ್ಟಡಿನ ಮಾಡಬೇಕು. ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ SLC ಒಂದೇ ಬಾರಿ ಇರೋದು, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಮತ್ತು ಲೈಕ್ ಆದರೆ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮುಂದಿನ ವಿಡಿಯೋಗಳಲ್ಲಿ 80 ಯಾವ ರೀತಿ ಮಾಡೋದು ಪ್ರತಿಯೊಂದು ವಿಡಿಯೋ ಬರ್ತವೆ. ಚೆನ್ನಾಗಿ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್ ಕೂಡ. ಥ್ಯಾಂಕ್ ಯು ಸೊ ಮಚ್.